ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದ ಪ್ರಕೃತಿಯಲ್ಲಿ ನಮಗೆ ಬ್ರಹ್ಮಾಂಡವೇ ಈ ದಿನ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ತುಂಬ ಸುಂದರವಾದ ಅವಕಾಶವನ್ನು ಕೊಟ್ಟಿದೆ ಸ್ನೇಹಿತರೆ. ಅದೇ ಈ ಭಾನುವಾರ 11ನೇ ತಾರೀಕು 1ನೇ ತಿಂಗಳು ಜಾನ್. ನೋಡಿ ಎಷ್ಟೊಂದು ವಿಶೇಷವಾಗಿರುತ್ತೆ. ನಮಗೆ ಯಾವಾಗಲೂ ಅಷ್ಟೇ ಈ ಏಂಜಲ್ ನಂಬರ್ಸು ದೇವತೆಗಳ ಒಂದು ಆಶೀರ್ವಾದ ಅನ್ನೋದು ಸಿಗುವಂಥದ್ದು. ನಾವು ಯಾವ ರೀತಿ ಪೂಜೆಗಳು ಹಾಗೂ ಪರಿಹಾರಗಳು ಮಂತ್ರಗಳನ್ನು ಜಪ ಮಾಡ್ತೀವಿ, ಅದರ ಫಲ ಏನು ಸಿಗುತ್ತೆ ನೋಡಿ, ಅದೇ ಥರನೇ ಏಂಜಲ್ ನಂಬರ್ಸು ಹಾಗೂ ಸ್ವಿಚ್ ವರ್ಡ್ಸಿಂದ ಬಹಳ ಶಕ್ತಿ ಅನ್ನೋದಿರುತ್ತೆ. ಪ್ರತಿನಿತ್ಯ ನಾವು ಯಾವುದೇ ಪೂಜೆ ಮಾಡದೆ ನಮ್ಮ ಕೆಲಸದಲ್ಲೇ ತೊಡಗಿಸಿಕೊಂಡು ಪ್ರತಿನಿತ್ಯ ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳೋದಕ್ಕೆ ಈ ಸಂಖ್ಯೆಗಳು ಏಂಜಲ್ ನಂಬರ್ಸ್ ಅನ್ನುವಂಥದ್ದು ತುಂಬ ಸಹಾಯಕ್ಕೆ ಬರುತ್ತೆ. ಪ್ರಕೃತಿ ಅನ್ನುವಂಥದ್ದು, ಬ್ರಹ್ಮಾಂಡ ಅನ್ನುವಂಥದ್ದು ವಿಸ್ಮಯಗಳನ್ನು ಸೃಷ್ಟಿ ಮಾಡುತ್ತೆ, ಅದ್ಭುತಗಳನ್ನು, ಮಿರಾಕಲ್ಸನ್ನು ಸೃಷ್ಟಿ ಮಾಡುತ್ತೆ. ಇದನ್ನು ನಾವು ನಂಬಿಕೆಯಿಂದ ನಾವು ಯಾವಾಗಲೂ ಅಷ್ಟೇ ನಮ್ಮ ಮನಸ್ಸಿನ ಜೊತೆ ನಾವು ಮಾತಾಡಿದಾಗ ಪ್ರತಿನಿತ್ಯ ನಾವು ಯಾವುದೋ ಒಂದು ಕೆಲಸದಲ್ಲಿ ಅಥವಾ ಯಾವುದೋ ಒಂದು ತುಂಬ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ಅದರಿಂದ ನಾವು ಎಷ್ಟು ಸುಲಭವಾಗಿ ಹೊರಗಡೆ ಬರಬಹುದು ಅನ್ನೋದಕ್ಕೆ ನಾವು ನಮ್ಮ ಜೊತೆ ಮಾತಾಡಿದಾಗ ನಮ್ಗೆ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿರುವಂಥ ಈ ಅದ್ಭುತವಾದಂಥ ದಿನ. ನೀವು 2 ಕಾಲಾವಕಾಶಗಳು ಇರುತ್ತೆ ನಮಗೆ. ಬೆಳಗ್ಗೆ 11 ಗಂಟೆ 11 ನಿಮಿಷಕ್ಕೆ ಹಾಗೂ ರಾತ್ರಿ 11 ಗಂಟೆ 11 ನಿಮಿಷಕ್ಕೆ. ಈ 11 ಅನ್ನುವಂಥದ್ದು ಎಷ್ಟೊಂದು ಸಮಸ್ಯೆಗಳನ್ನು ಬಗೆಹರಿಸುತ್ತೆ, ನಮ್ಮ ಆಸೆಗಳನ್ನು ಈಡೇರಿಸುತ್ತೆ, ಕೋರಿಕೆಗಳನ್ನು ನಾವು ಈಡೇರಿಸ್ಕೊಳ್ಬಹುದಾದಂಥ ಶಕ್ತಿದಾಯಕವಾದ ಈ ಸಂಖ್ಯೆಗಳನ್ನು ನೀವು ಬೇಕಾದರೆ ಎಲ್ಲಾದರೂ ನೀವು ನೋಡ್ತಾನೆ ಇರಿ. ಹಾಗೂ ಸರಿಯಾಗಿ ನಾವು ಗೊತ್ತೇ ಆಗೋದಿಲ್ಲ ನಮಗೂ ಕೂಡ. ಕರೆಕ್ಟಾಗಿ 11:11ಕ್ಕೆ, ಅದು ಬೆಳಗ್ಗೆ ಆಗಿರಬಹುದು, ರಾತ್ರಿ ಆಗಿರಬಹುದು, ಆ ಸಮಯ ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಏನಾದರೂ ಕಾಣಿಸಿದೆ ಅಂದಾಗ ಆ ಒಂದು ನಿಮಿಷದಲ್ಲಿ ನೀವು ತಕ್ಷಣಕ್ಕೆ ನಿಮ್ಮ ಲೈಫಲ್ಲಿ ನಿಮಗೇನು ಬೇಕು ನೋಡಿ, ನಿಮಗೇನು ಅಗತ್ಯ ಇದೆ ನೋಡಿ, ಅವುಗಳನ್ನು ಹೇಳ್ಕೊಳ್ತಾ ಇರಿ. ಆ ಸಮಯ ಅನ್ನುವಂಥದ್ದು ಒಂದು ಏಂಜಲ್ ನಂಬರ್ಸು ನಮಗೆ ಯಾವುದೋ ಒಂದು ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅಥವಾ ನಾವು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಸೊಸೈಟಿಯಲ್ಲಿ ನಮಗೇನೆ ಗೊತ್ತಿಲ್ಲದೆ ಎಲ್ಲಂದರೆ ಅಲ್ಲಿ ನಮಗೆ ಈ ಸಂಖ್ಯೆಗಳು ಅನ್ನುವಂಥದ್ದು ಕಾಣಿಸ್ತಾನೇ ಇರುತ್ತೆ. ನಮಗೇನೆ ಗೊತ್ತಿರೋದಿಲ್ಲ. ನಾವು ಹೊರಗಡೆ ಓಡಾಡಬೇಕಾದ್ರೂ ಕೂಡ ಅಷ್ಟೊಂದು ಚೆನ್ನಾಗಿರುವಂಥ ಈ ಸಂಖ್ಯೆಗಳು ನಮಗೆ ಏನನ್ನು ಸೂಚಿಸುತ್ತೆ ಅಂದರೆ, ಈ ರೀತಿಯ ಸಂಖ್ಯೆಗಳು ಪದೇ ಪದೇ ಒಂದಲ್ಲ ಒಂದು ರೀತಿಯಲ್ಲಿ ವೆಹಿಕಲ್ಸ್ ಮೇಲೆ ಆಗಿರಬಹುದು, ಅಥವಾ ಫೋನ್ ಮೇಲೆ, ಟಿ ವಿ ಮೇಲೆ, ನಾವು ಎಲ್ಲಾದರೂ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅವುಗಳ ಮೇಲೆ ಎಲ್ಲ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಣಿಸ್ತಾನೆ ಇದೆ ಅಂತ ಹೇಳಿದ್ರೆ ನಮ್ಮ ಕೋರಿಕೆಗಳು ಅಥವಾ ನಮಗೆ ಮುಂದಿನ ದಿನಗಳು ತುಂಬ ಸಂತೋಷದಾಯಕವಾಗಿರುತ್ತೆ. ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಬಹಳ ಹತ್ತಿರದ ದಿನಗಳಲ್ಲೇ ನಾವು ಇದ್ದೀವಿ ಅನ್ನುವುದನ್ನು ನೀವು ಅರ್ಥ ಮಾಡ್ಕೊಳ್ಬಹುದು. ಅಷ್ಟೊಂದು ಸುಂದರವಾಗಿರುವಂಥ ಈ ಒಂದು 11ನೇ ತಾರೀಕು 1ನೇ ತಿಂಗಳು ಅನ್ನುವಂಥದ್ದು, ಈ 11 ಅನ್ನುವಂಥದ್ದು ನಮಗೆ ಬಹಳ ಅಂದರೆ ಬಹಳ ಆಸೆಗಳನ್ನು ಪ್ರತಿಯೊಬ್ಬ ಮನುಷ್ಯ ಕೂಡ ಇಟ್ಕೊಂಡಿರ್ತಾನೆ. ಇದು ನೆರವೇರಿದ್ರೆ ತುಂಬಾ ಚೆನ್ನಾಗಿರುತ್ತಪ್ಪ ಅಂತ. ಅವುಗಳನ್ನು ನೀವು ಕೋರಿಕೆ ಮುಖಾಂತರ ಬರ್ಕೊಳ್ಳಿ ಸ್ನೇಹಿತರೆ. ಈ 2 ಸಮಯಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ದಿನ ಪೂರ್ತಿ ಕೂಡ ನಮಗೆ ಚೆನ್ನಾಗಿರುತ್ತೆ. ಆದರೆ ಈ 2 ಸಂಖ್ಯೆಗಳು ಅನ್ನುವಂಥದ್ದು ಆ ಸಮಯಕ್ಕೆ ಸರಿಯಾಗಿ ಅನ್ನುವಂಥದ್ದು ಅದು ಇನ್ನಷ್ಟು ಶಕ್ತಿ ಅನ್ನುವಂಥದ್ದು ಇರುತ್ತೆ. ಬ್ರಹ್ಮಾಂಡದಲ್ಲಿ ನಾವು ಇಷ್ಟಪಡುವ ದೇವರನ್ನೇ ಕೇಳ್ಕೊಳ್ಬಹುದು, ಪ್ರಕೃತಿಯನ್ನು ಕೇಳ್ಕೊಳ್ಬಹುದು. ಈ ಸಂಖ್ಯೆಗಳಿಂದ ಯಾವ ರೀತಿ ನಾವು ಮಾಡ್ಕೊಳ್ಳೋದು ಅನ್ನೋದು ನಾನು ಇದರಲ್ಲೇ ತಿಳಿಸ್ತೀನಿ. ನೀವು 11 ಕೋರಿಕೆಗಳನ್ನು ಕೂಡ ಕೇಳ್ಕೊಳ್ಬಹುದು. ನಾವು ಪ್ರತಿನಿತ್ಯ ಈ ಕೆಲಸಗಳು ಅಥವಾ ಸಮಸ್ಯೆ ಇರುತ್ತೆ ನೋಡಿ, ಅವುಗಳನ್ನು ಬರ್ಕೊಳ್ಳೋದಕ್ಕಿಂತ
ನಿಮ್ಮ ಡ್ರೀಮ್ ಏನಿರುತ್ತೆ ನೋಡಿ, ಬಹಳ ವರ್ಷಗಳಿಂದ ತಿಂಗಳಿಂದ ಅದಾದರೆ ಸಕ್ಸಸ್ ಆದರೆ ತುಂಬಾ ಚೆನ್ನಾಗಿರುತ್ತಪ್ಪ ಅನ್ನುವ ಒಂದು ಕನಸು ಕಂಡಿರ್ತೀರ ನೋಡಿ, ಅವುಗಳನ್ನು ಬರ್ಕೊಳ್ಳಿ. ಒಂದು ಬುಕ್ಕನ್ನು ತಗೊಂಡಿದ್ದೆ, ನೀವು ನಂಬಿಕೆ ಇಟ್ಟು ಸರಿಯಾಗಿ 11 ಗಂಟೆ 11 ನಿಮಿಷಕ್ಕೆ ಬೆಳಗ್ಗೆ ನಿಮಗೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ರಾತ್ರಿ ಕೂಡ ನಮಗೆ ಆ ಸಮಯ ಅನ್ನುವಂಥದ್ದು ಮತ್ತೊಮ್ಮೆ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, ಈ ದಿನ ಪೂರ್ತಿ ಕೂಡ ನಮ್ಗೆ ಅಷ್ಟೇ ಶಕ್ತಿ ಅನ್ನೋದು ಇರುತ್ತೆ. ಆದರೆ ಸರಿಯಾಗಿ 11:11ಕ್ಕೆ ಅನ್ನುವಂಥದ್ದು ಕೂಡ ಇನ್ನಷ್ಟು ಅಂತ ಹೇಳ್ತೀವಲ್ವ, ವಿಶೇಷವಾಗಿ ಅದರ ಶಕ್ತಿ ಅನ್ನುವಂಥದ್ದು ಡಬಲ್ ಆಗುತ್ತೆ. ಅದಕ್ಕೋಸ್ಕರ ನೀವು ಸರಿಯಾಗಿ 11:11ಕ್ಕೆ ಏನಾದರೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೂ ಕೂಡ ಈ ದಿನ ನಂಬಿಕೆ ಇಟ್ಟು ನೀವು ಇದನ್ನು ಫಸ್ಟು 11:11 ಅಂತ ಬರೆದುಬಿಟ್ಟು ತದನಂತರ ನಿಮ್ಮ ಸಮಸ್ಯೆಗಳಾಗಿರಬಹುದು ಅಥವಾ ನಿಮ್ಮ ಕೋರಿಕೆ ಆಗಿರಬಹುದು ಒಂದು ಬುಕ್ಕಿನ ಮೇಲೆ 11 ಕೋರಿಕೆಗಳನ್ನು ಬರ್ಕೊಳ್ಳಿ. ತುಂಬ ಅತ್ಯುತ್ತಮವಾಗಿರುವಂಥದ್ದು. ನಾವು ಪ್ರತಿನಿತ್ಯ ಬರುವಂಥ ಸಮಸ್ಯೆಗಳನ್ನು ಇದರಲ್ಲಿ ಬರ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಅದನ್ನು ನಾವು ಹೇಗೋ ಒಂದು ಆ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಭಗವಂತನು ನಮಗೆ ಆಶೀರ್ವಾದ ಕೊಟ್ಟೇ ಇರ್ತಾನೆ. ಆ ಶಕ್ತಿ ಅನ್ನುವಂಥದ್ದು ನಾವು ಈ ರೀತಿ ಉಪಯೋಗ ಪಡಿಸ್ಕೊಳ್ಬೇಕು. ಬಹಳ ಮುಖ್ಯವಾಗಿರುವಂಥದ್ದನ್ನು ಬರ್ಕೊಂಡಿದ್ದೆ, ನೀವು ಹೇಳ್ಕೊಳ್ಬೇಕು ಸ್ನೇಹಿತರೆ. ಈ ಸಮಸ್ಯೆಗಳು ಏನಿರುತ್ತೆ ಸಮಸ್ಯೆಗಳ ರೂಪದಲ್ಲೇ ಬರ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ಆ ಕೋರಿಕೆ ನೆರವೇರಿದೆ, ನಮಗೆ ನೆರವೇರಿದ ಮೇಲೆ ನಾವು ಎಷ್ಟು ಖುಷಿಯಾಗಿರ್ತೀವಿ ಅದನ್ನು ನೀವು ಬ್ರಹ್ಮಾಂಡಕ್ಕೆ ಕನೆಕ್ಟಾಗಿ ಹೇಳ್ಕೊಳ್ಳಿ. ಅಂದರೆ ನಾವು ಇಷ್ಟದ ದೇವರನ್ನು ಕೂಡ ಯಾವ ರೀತಿ ಪಠಣೆ ಮಾಡ್ತೀವಿ ಅದೇ ಥರನೇ ಹೇಳ್ಕೊಳ್ಳಿ. ಈಗ ತುಂಬ ಜನಕ್ಕೆ ಒಂದು ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾನೆ ಇರ್ತಾರೆ. ಕೆಲಸ ಸಿಕ್ಕಿದೆ ಅಂದಾಗ ನಮ್ಗೆ ಎಷ್ಟು ಖುಷಿಯಾಗುತ್ತೆ ಆ ಥರ ಬರ್ಕೊಳ್ಳಿ. ಕೆಲಸ ಸಿಕ್ಕಿದೆ, ಮದುವೆ ಸೆಟ್ಟಾಗಿದೆ, ಮನೆ ಕಟ್ತಾ ಇದ್ದೀವಿ, ಈ ರೀತಿ ನೀವು ಬರ್ಕೊಂಡ್ರೆ ನಡೀತಾ ಇದೆ, ನಡೆದಿದೆ ಅಂತ ಏನಾದರೂ ನೀವು ಬರ್ಕೊಂಡಾಗ ಈ ಬ್ರಹ್ಮಾಂಡ ಅತಿ ಶೀಘ್ರದಲ್ಲೇ ಉತ್ತಮವಾದಂಥ ಆ ಫಲಗಳನ್ನು ನಮಗೆ ರಿಸಲ್ಟ್ ಮುಖಾಂತರ ಕೊಟ್ಟೇ ಕೊಡ್ತಾ ಐತೆ ಸ್ನೇಹಿತರೆ. ಇದನ್ನು ನೀವು ಬರ್ಕೊಳ್ಳುವಾಗ ಒಂದೇ ಒಂದು ಶ್ರದ್ಧಾ ಭಕ್ತಿ, ಯಾವುದೇ ಪೆನ್ನಾದರೂ ತಗೊಳ್ಳಿ, ಇದೇ ರೀತಿಯ ಪೆನ್ನು ಪೆನ್ಸಿಲ್ಲು ಅಂತ ನಮಗೇನೂ ಇರೋದಿಲ್ಲ, ಯಾವುದಾದ್ರೂ ತಗೊಳ್ಬಹುದು ಸ್ನೇಹಿತರೆ. ತುಂಬ ಜನ ಅಕ್ಕ ನಾವು ಯಾವ ಪೆನ್ ತಗೊಳ್ಬೇಕು ಅನ್ನೋದ್ರಲ್ಲೇ ಕೂಡ ನೀವು ಸಮಯನ ಕಳೆದು ಬಿಡ್ತೀರಾ. ಬೇಡ, ನಂಬಿಕೆಯಿಂದ ಮಾಡುವಂಥ ಕೆಲಸ ಆಗಿರೋದ್ರಿಂದ ಅದಕ್ಕೆ ಇದೇ ರೀತಿ ಪೆನ್ ಇರಬೇಕು ಅಂತ ಏನೂ ಇರೋದಿಲ್ಲ. ನಂಬಿಕೆ ಮಾತ್ರ ಕೆಲಸ ಮಾಡುತ್ತೆ. ನೀವು ಸರಿಯಾಗಿ ಈ ಸಮಯಕ್ಕೆ ನೋಡಿಕೊಂಡಿದ್ದೆ ಯಾವುದೇ ರೀತಿಯ ಕೋರಿಕೆ ಆಗಿರಬಹುದು ಸ್ನೇಹಿತರೆ ಬರ್ಕೊಳ್ಳಿ, ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. 11 ಅನ್ನುವಂಥದ್ದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ, ಅತಿ ಸಂತೋಷಗಳನ್ನು ಕೊಡುವಂಥ ಒಂದು ದಿನ ಅಂತ ಹೇಳಬಹುದು. ಯಾವಾಗಲೂ ಒಳ್ಳೆಯದು ಕೆಟ್ಟದ್ದು ಅನ್ನೋದು ನಡೆಯುತ್ತೆ. ಆದರೆ ಆ ಕೆಟ್ಟದ್ದನ್ನು ನಾವು ಅಷ್ಟೊಂದು ಮನಸ್ಸಿಗೆ ತಗೊಳ್ಬಾರ್ದು. ಯಾವಾಗಲೂ ಒಳ್ಳೆಯದಾಗುತ್ತೆ, ನಮ್ಮ ಜೀವನದಲ್ಲೂ ಕೂಡ ನಾವು ಸಂತೋಷವಾಗಿರ್ತೀವಿ, ನಮಗೆ ಬರುವಂಥ ದಿನಗಳು ಕೂಡ ಸಂತೋಷವಾಗೇ ಇರ್ತೀವಿ ಅಂತಂದ್ಬಿಟ್ಟು ನೀವು ನಿಮ್ಮ ಮನಸ್ಸಲ್ಲಿ ಅಂದುಕೊಂಡು ಮುಂದುವರಿಸಿ ನೋಡಿ. ಎಲ್ಲ ರೀತಿಯಲ್ಲೂ ಒಳ್ಳೆ ರಿಸಲ್ಟನ್ನು ನಿಮಗೆ ಕೊಡುವಂತೆ ಬ್ರಹ್ಮಾಂಡ ಕಾದಿರುತ್ತೆ.